ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಟಾಸಲ್ಸ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋವಂಥ ಕ್ರೋಶನ ಹೇಳ್ಕೊಡ್ತೀನಿ ನಿಮಗೆ. ಇದು ಮೊಗ್ಗು ಡಿಸೈನ್ ಥರ ಬರುತ್ತೆ. ನಾನಿಲ್ಲಿ 11 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಹಾಗೆ 2 ಕಲರ್ ಥ್ರೆಡ್ನ ಸುತ್ತಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು 2 ಕಲರಲ್ಲಿ ಇವತ್ತು ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕಲರ್ ತಗೊಳ್ಳೋಣ. ಇದು ತುಂಬಾ ಸಿಂಪಲ್ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕೈ ಈ ರೀತಿ ದಾರನ ಸುತ್ಕೊಳ್ಬೇಕು. ಇವಾಗ ಫಸ್ಟಿಗೆ ಲಾಕ್ ಮಾಡೋಣ. ಹೀಗೆ ನೀಡಲ್ ಮೇಲೆ ಒಂದು ಸಲ ದಾರ ತೆಗೆದು ಈ ರೀತಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ನಾನು ಅಲ್ಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ಚೈನ್ ಹಾಕ್ಕೊಳ್ತೀನಿ. ನೋಡಿದ್ರಲ್ಲ, ಲಾಕ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನಾನು ಹಳೆ ವೀಡಿಯೋಸ್ಗಳೆಲ್ಲ ಹಾಕಿದ್ದೀನಿ ನೋಡಿ. ಇವಾಗ ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನೀಡಲ್ ಮೇಲೆ 2 ಟೈಮ್ ದಾರ ತಗೊಬೇಕು. ತಗೊಂಡು ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಪಕ್ಕದಲ್ಲಿ ಬಟ್ಟೆಗೆ ಚುಚ್ಚಿ ಮೇಲೆ ತೆಗಿತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು 4 ದಾರ ಇದೆ. ಈಗ 2 ದಾರ, ಒಂದು ಮತ್ತು 2 ದಾರ, ಒಂದು ಮತ್ತು 2 ದಾರ, ಒಂದು. ಸೊ ಇಲ್ಲಿ ಒಂದು ಕಂಬ ಆಯಿತು. ಇವಾಗ ಏನು ಮಾಡಬೇಕಂದ್ರೆ, ಒಂದು ಕಂಬ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು 3 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿದ್ರಾ? ಇವಾಗ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ತೆಗೆದು ಈ ಕಂಬ ಏನು ಹಾಕಿರ್ತೀವಿ ಇದ್ರ ಮಧ್ಯೆ ಈಗ ಹೋಗಿ ಈಗ ನೀಡಲ್ ಒಳಗಿಂದ ದಾರ ತೆಗೆದು ಈ ರೀತಿ ನೋಡಿ. ಇದು ಈ ರೀತಿ ಗ್ಯಾಪ್ ಕಾಣಿಸುತ್ತೆ ಅಂದರೆ ಆವಾಗಲೇ ನೀಡಲ್ ಮೇಲೆ ದಾರ ತಗೊಂಡ್ರಲ್ಲ, ಹಾಗೆ ತೆಗಿದೇನೆ 3 ಚೈನ್ ಆದಮೇಲೆ ಡೈರೆಕ್ಟ್ ಹೀಗೆ ಬಂದು ಇದನ್ನು ಹೀಗೆ ಲಾಕ್ ಮಾಡಿದರೆ ಆಯಿತು. ಇವಾಗ ಒಂದು ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ತಗೊಂಡು ಗ್ಯಾಪ್ ನೋಡ್ಕೊಳ್ಳಿ. ನಾನು ಇಲ್ಲಿಗೆ ಒಂದು 2 ಚೈನ್ ಗ್ಯಾಪ್ ಇಟ್ಟು ಪಕ್ಕಕ್ಕೆ ಮತ್ತೆ ಬಟ್ಟೆಗೆ ಚುಚ್ಚಿ 2 ದಾರ, ಒಂದು 2 ದಾರ, ಒಂದು ಮತ್ತು 2 ದಾರ, ಒಂದು. ಈ ಗ್ಯಾಪ್ ಏನಿದೆ ಇಲ್ಲಿ ಮತ್ತು ಇದ್ರ ಮೇಲೆ ಸೇಮ್ ಡಿಸೈನ್ ಬರುತ್ತೆ. ತೋರಿಸ್ತೀನಿ ಹೇಗೆ ಹಾಕೋದಂತ. ಇವಾಗ 3 ಚೈನ್ ಹಾಕೊಳ್ಳಿ. ಡೈರೆಕ್ಟ್ ತೊಗೊಳ್ಳಿ. ಈ ರೀತಿ ನೀಡಲ್ ಮೇಲೆ ಥ್ರೆಡ್ ತೊಗೊಳಕ್ಕೆ ಹೋಗಬೇಡಿ. ಅದು ಈ ಮುಗ್ಗು ಥರ ಫಾರ್ಮ್ ಆಗಲ್ಲ, ಗ್ಯಾಪ್ ಬಂದುಬಿಡುತ್ತೆ. ಇತ್ತು ನೋಡಿ, ಸೇಮ್ ಇದೇ ರೀತಿ ಹಾಕೊಂತ ಹೋಗಬೇಕು. ಇದಾದಮೇಲೆ ಒಂದು ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ತಗೊಳ್ಳಿ. ಈಗ ಗ್ಯಾಪ್ ನೋಡಿ, ನೀಡಲ್ ಸ್ಟ್ರೈಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ಬಟ್ಟೆ ಮೇಲೆ ಚುಚ್ಚಬೇಕಾಗುತ್ತೆ. ಕಾಣಿಸ್ತಾ ಇದೆಯಾ? ಈ ರೀತಿ ಇಟ್ಕೊಂಡು ಹೀಗೆ ಮೇಲೆ ಚುಚ್ತೀನಿ. 2 ದಾರ, ಒಂದು 2 ದಾರ, ಒಂದು ಮತ್ತು 2 ದಾರ, ಒಂದು.
ಇವಾಗ ಮತ್ತೆ ನೋಡಿ ಚೈನ್ ಹಾಕಿ ಡೈರೆಕ್ಟ್ ತಗೊಬೇಕು, ನೀರಲ್ಲಿ ದಾರ ತಗೋಬೇಡಿ. ಇದು ನೋಡಿ ಮೊಗ್ಗು ಥರ ಫಾರ್ಮ್ ಆಗುತ್ತೆ ಡಿಸೈನು, ಕಾಣಿಸ್ತಾ ಇದೆಯಾ? ಇದೇ ರೀತಿ ಹಾಕೊಂತ ಹೋಗಬೇಕು. ಇವಾಗ ನೋಡ್ಬೋದು ಈ ರೀತಿ ಬಂದಿದೆ. ಇಲ್ಲಿ ನಾನು ಡಬಲ್ ಕ್ರೋಶ ಮಾಡಿದ್ದೀನಿ, ಹಾಗಾಗಿ ಕಂಬದ ಲೆಂತು ಜಾಸ್ತಿ ಆಗಿದೆ. ಇದು ಡಬಲ್ ಕ್ರೋಶದಲ್ಲಿ ಹಾಕಿರೋದ್ರಿಂದ ನಾನು ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳುವಾಗ ಸಿಂಗಲ್ ಕ್ರೋಶನೇ ಮಾಡ್ತೀನಿ. ಬನ್ನಿ ಇದು ಲಾಸ್ಟ್ ಒಂದು ಹಾಕಿ ಲಾಕ್ ಮಾಡೋಣ. ನಾನು ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೊತೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ಇದು ಈ ರೀತಿ ಬಂದಿದೆ. ಇವಾಗ ಇದ್ರ ಮೇಲೆ ಮತ್ತೆ ಸೇಮ್ ಡಿಸೈನು ಇನ್ನೊಂದು ಕಲರಲ್ಲಿ ಹಾಕಬೇಕು. ನೋಡಿ ಯಾವ ರೀತಿ ಬಂದಿದೆ. ಇದೇನು ಮಾಡಿದ್ದೀನಿ ಅಂದರೆ ಇವಾಗ ಡಬಲ್ ಕ್ರೋಶ ಹಾಕಿದ್ದೀನಿ. ನೆಕ್ಸ್ಟು ನೀಡಲ್ ಮೇಲೆ ಒಂದೇ ಟೈಮ್ ದಾರ ತಗೊಂಡು ಹಾಕೋಣ. ಅದಿನ್ನೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಇದ್ರ ಮೇಲೆ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಗ್ಯಾಪಲ್ಲಿ ಲಾಕ್ ಮಾಡ್ಕೊತೀನಿ. ಮತ್ತೆ ಇನ್ನೊಂದು ಸಲ ಲಾಕ್ ಮಾಡೋಣ. ಇದಾಗಿದೆ. ಇಲ್ಲಿ 2 ಚೈನ್ ಹಾಕ್ಕೊತೀನಿ. ಇವಾಗ ಈ ಗ್ಯಾಪ್ ಏನಿದೆ ಇಲ್ಲಿಗೆ
ಈ ರೀತಿ ಕಂಬ ಹಾಕೋಣ. ನಾನು ಮೊದಲು ಹಾಕುವಾಗ ಈ ರೀತಿ ನೀಡಲ್ ಮೇಲೆ 2 ಟೈಮ್ ದಾರ ತೊಗೊತಿದ್ದೆ. ಇವಾಗ 1 ಟೈಮ್ ದಾರ ತೊಗೊತೀನಿ. ನೋಡ್ತಾ ಇದ್ದೀರಾ, ಇಲ್ಲೊಂದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಇದು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಇವಾಗ 3 ಚೈನ್ ಹಾಕಿ ಸೇಮ್ ಇಲ್ಲಿ ಹೇಗೆ ಹಾಕಿದ್ದೀವಿ ಹಾಗೆಯೇ ಮತ್ತೊಂದು ಕಂಬ ಹಾಕ್ಬಿಟ್ಟಿದೆ. ಒಂದು ಚೈನ್ ಹಾಕಿದ್ದೀನಿ. ಈ ಕಂಬ ಮತ್ತೆ ಇಲ್ಲಿ ಹಾಕಿದೆ. ಆಮೇಲೆ ಇದಕ್ಕೆ ಸಿಂಗಲ್ ಕ್ರೋಶೆ ಮತ್ತೆ ಕ್ರೋಶೆ ಇನ್ನೊಂದು ಲಾಕ್. ನೋಡಿ ಈ ರೀತಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈಗ ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ. ಇದ್ರೊಳಗೆ ಹೀಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ
2 ಚೈನ್ ಹಾಕೋಣ. ಹಾಕಿ ಇವಾಗ ಇಲ್ಲಿ ಕಟ್ ಮಾಡ್ಕೊತೀನಿ. ಸೊ ನೋಡಿ, ಮೊಗ್ಗು ಥರ ಇದೆ ಇದು ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ. ನಾನು ಇದೇ ಥರದಲ್ಲಿ ಇನ್ನೊಂದು ಹಾಕಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಏನು ತೊಗೊತೀವಿ ನಾವು, ಈ ಕಂಬ ಏನು ತೊಗೊತೀವಿ ಇದು ಈ ರೀತಿ ತೊಗೊಬೇಕಿತ್ತು. ಸಿಂಗಲ್ ಕ್ರೋಶ ಮಾಡಿದಿದ್ರೆ ಇನ್ನೂ ಚೆನ್ನಾಗಿ ಕೂರೋದು. ನಾನು ಸಿಂಗಲ್ ಕ್ರೋಶ ಮಾಡಿರೋದೊಂದು ಡಿಸೈನ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಇದು ಸಿಂಗಲ್ ಕ್ರೋಶದಲ್ಲಿ, ಎರಡು ಕೂಡ ಸಿಂಗಲ್ ಕ್ರೋಶದಲ್ಲೇ ಹಾಕಿರೋದು. ಇದು ಫಸ್ಟ್ ಲೈನ್ ಏನಿದೆ ಇದು ಡಬಲ್ ಕ್ರೋಶ, ಇದು ಸಿಂಗಲ್ ಕ್ರೋಶ. ಸೊ ನೋಡಿದ್ರಲ್ಲ, ತುಂಬಾ ಸಿಂಪಲ್ ಆಗಿದೆ ಡಿಸೈನು. ನೀವು ಒಂದ್ಸಲ ಟ್ರೈ ಮಾಡಿ. ಜಸ್ಟ್ ಕಂಬಗಳು ಹಾಕ್ತಾ ಅದ್ರ ಮೇಲೆ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.